ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ಲರಿಗೂ. ಫ್ರೆಂಡ್ಸ್, ಇವತ್ತು ಬೆಳಗ್ಗೆನೇ ನಾನು ವ್ಲಾಗನ್ನು ಶುರು ಮಾಡಿದ್ದೀನಿ. ಬರ್ರಿ, ಇವತ್ತು ನಾನು ಏನು ಟಿಫಿನ್ ಮಾಡ್ತಿದ್ದೀನಿ ಅಂತ ಹೇಳಂದು ತೋರಿಸ್ತೀನಿ. ನಾನು ಬೆಳಗ್ಗೆ ಎದ್ದು ಬಿಸಿ ನೀರು ಕುಡಿಯೋ ಅಭ್ಯಾಸ. ಹಾಗಾಗಿ ಮೊದಲಿಗೆ ಎದ್ದು ಮುಖ ತೊಳೆದು ದೇವ್ರಿಗೆ ನಮಸ್ಕಾರ ಮಾಡಿ ನೀರನ್ನು ಇಟ್ಕೊಂಡಿದ್ದೀನಿ ಕುಡಿಯೋದಕ್ಕೆ ನೀರು ಇಟ್ಕೊಂಡು ಇಲ್ಲಿ ನಾನು ಹಿಟ್ಟನ್ನು ಕಲಿಸ್ಕೊಳೋದಕ್ಕೆ ನಾನು ಪುರಿ ಮಾಡ್ತಿದ್ದೀನಿ ಫ್ರೆಂಡ್ಸ್. ಅದಕ್ಕೋಸ್ಕರ ನಾನಿಲ್ಲಿ ಹಿಟ್ಟು ಕಲಿಸ್ಕೊತಿದ್ದೀನಿ. ಈ ಆಟಾ ಮೇಕರ್ ಅಂತೂ ಎಷ್ಟು ಯೂಸ್ ಆಗೈತೆ ಅಂದರೆ ನಾನು ಸ್ವಲ್ಪ ಬಿದ್ದು ಒಂದು ಸ್ವಲ್ಪ ಕೈ ಪೆಟ್ಟು ಮಾಡ್ಕೊಂಡಿದ್ದೆ. ಹಾಗಾಗಿ ಆವಾಗ ನಾನು ಇದು ಚೆನ್ನಾಗಿ ಬರಲ್ಲ ಹಿಟ್ಟು ಅಂತೇಳಿ ಹಾಗೆ ತೆಗೆದಿಟ್ಟಿದ್ದೆ ನಾನು. ಆದರೆ ಇದು ಭಾಳನೇ ಒಂದು 5 ನಿಮಿಷದಲ್ಲಿ ನಾವು ಇದನ್ನ ಹಿಟ್ಟನ್ನು 5 ನಿಮಿಷನೂ ಭಾಳ ಆಗುತ್ತೆ ಫ್ರೆಂಡ್ಸ್. ನೋಡ್ರಿ, ನನಗೆ ಗೋಧಿ ಹಿಟ್ಟು ಹಾಕ್ಕೊಂಡಿನಿ. ಗೋಧಿ ಹಿಟ್ಟು ಹಾಕ್ಕೊಂಡು ನಾನಿಲ್ಲಿ ಪುರಿ ಮಾಡ್ತಿದ್ದೀನಿ. ಅದಕ್ಕೆ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿನಿ. ಹಾಗೆ ಒಂದು ಅರ್ಧ ಸ್ಪೂನಷ್ಟು ಇಲ್ಲಿ ಸಕ್ಕರೆ ಹಾಕ್ಕೊಂಡಿನಿ ನಾನು. ಇದು ಕಾದಿರೋ ಎಣ್ಣೆಲ್ಲ, ಹಾಗೆ ಹಸಿ ಎಣ್ಣೆನ ನಾನಿಲ್ಲಿ ಒಂದು ಸ್ವಲ್ಪ ಒಂದು ಅರ್ಧ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಮಿಕ್ಸಿ ಮಾಡ್ಕೊತಿದ್ದೀನಿ. ಹಿಟ್ಟನ್ನು ಕಲಿಸ್ಕೊತಿದ್ದೀನಿ ನಾನು. ನೋಡ್ರಲ್ಲಿ, ರಾತ್ರಿ ಬಾದಾಮಿ ಮತ್ತು ಶೇಂಗಾ ನಾನು ನೆನೆ ಇಟ್ಟಿದ್ದೆ. ನಿನ್ನೆ ರಾತ್ರಿ ಶೇಂಗಾ ನೆನೆ ಇಟ್ಟಿದ್ದೆ. ಹಾಗೆ ಒಂದಿನ ಹೆಸರು ಕಾಳು, ಒಂದಿನ ಮಡಿಕೆ ಕಾಳು, ಒಂದಿನ ಕಡಲೆಕಾಳು, ಒಂದು ಸ್ವಲ್ಪ ಬಾದಾಮಿ ಜೊತೆಗೆ ಒಂದು 4 ಹಿಂಗೆ ಕಾಳನ್ನು ನಾನು ನೆನೆ ಇಡ್ತೀನಿ ಬೆಳಗ್ಗೆ ಎದ್ದು ತಿನ್ನೋಕ್ಕಂತೇಳಂದು. ಬರೀ ಹಿಟ್ಟು ಕಲಿಸೋದನ್ನು ನಾನು ಇಲ್ಲಿ ತೋರಿಸ್ತೀನಿ. ಎಷ್ಟು ದಿನ ಆಯ್ತು ನಂಗೆ ತೋರಿಸ್ಬೇಕು ಅಂದ್ಕೊತಿದ್ದೆ, ಆಗಿರಲಿಲ್ಲ. ಅದಕ್ಕೋಸ್ಕರ ಇವತ್ತು ಇದನ್ನು ನಾನು ವಿಡಿಯೋ ಮಾಡ್ತಿದ್ದೀನಿ. ನೋಡಲಿ, ಈ ಫಸ್ಟಿಗೆ 1-2 ಸುತ್ತಷ್ಟೇ ನಾನಿಲ್ಲಿ ಎಣ್ಣೆ, ಉಪ್ಪು, ಸಕ್ಕರೆ ಹಾಕ್ಕೊಂಡೇನಿಲ್ಲ. 1-2 ಸುತ್ತಷ್ಟೇ ನಾನಿಲ್ಲಿ ಸುತ್ತಿಸ್ತೀನಿ. ಅಂದರೆ ಅದು ಪೂರ್ತಿ ಮಿಕ್ಸ್ ಆಗೋಕ್ಕೋಸ್ಕರ ಅಷ್ಟೇ. ಮಿಕ್ಸ್ ಆದಮೇಲೆ ನಾವು ಸ್ವಲ್ಪನೇ ನೀರು ಹಾಕ್ಕೊಂಡು ನಾವು ಇದನ್ನು ಕಲಿಸ್ಕೋಬೇಕಾಗುತ್ತೆ. ಜಾಸ್ತಿ ನೀರು ಹಾಕಬಾರ್ದು. ಇದಕ್ಕೆ ಒಂದು ಸ್ವಲ್ಪ ನಾವು ಹಿಟ್ಟು ತಟ್ಟೆಯಲ್ಲಿ ಪಾತ್ರೆಯಲ್ಲಿ ಕಲಿಸೋದಕ್ಕಿಂತ ಇದಕ್ಕೊಂದು ಸ್ವಲ್ಪ ನೀರು ಕಡಿಮೆನೇ ಇಟ್ಟು, ಅದಕ್ಕೆ ನೀರು ಜಾಸ್ತಿ ಬೇಕಾಗುತ್ತೆ. ಆದರೆ ಇದಕ್ಕೆ ಒಂದು ಸ್ವಲ್ಪ ನೀರು ಕಡಿಮೆನೇ ಬೇಕಾಗುತ್ತೆ. ಹಾಗಾಗಿ ನಾವು ಇಲ್ಲಿ ಬೇಕಾದಷ್ಟು ಸ್ವಲ್ಪನೇ ನೀರು ಹಾಕ್ಕೊಂಡು ನಾವಿಲ್ಲಿ ಕಲಿಸ್ಕೋಬೇಕಾಗತ್ತೆ. ನೋಡ್ರಿ, ಒಂದು ಅರ್ಧ ಲೋಟದಷ್ಟು ಹಾಕಿ ನಾನಿಲ್ಲಿ ನೀರು ಹಾಕಿ ಇದನ್ನ ಕಲಿಸ್ಕೊತೀನಿ ನಾನು. ಭಾಳನೇ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್. ಬೆಳಗ್ಗೆ ಬೇಗ ನಾವು ಏನಾದರೂ ಮಾಡಬೇಕು ಅಂತ ಅಂದ್ರೆ ಬೇಗನೆ ನಮಗೆ ಹಿಟ್ಟು ಕಲಿಸ್ಕೋಬೋದು. ನೋಡ್ರಿ, ಒಂದು ಸ್ವಲ್ಪ ಇದು ಹಿಟ್ಟು ಉದುರಾಗೈತೆ ನನಗೆ. ಈಗ ಇದು ಗೊತ್ತಾಗೊಂತಿದ್ದು ಒಂಚೂರು ತೆಗೆದು ನೋಡಿದ್ರೆ ಗೊತ್ತಾಗುತ್ತೆ ನಿಮ್ಗೆ. ಅದು ಮಾಡ್ಕೊತ ಬಂದಾಗ ಇದೊಂದು ಆಟಾ ಮೇಕರ್ ಅಂತ ಒಂದು ಇದ್ಬಿಟ್ರೆ ನಾವು ಪೂರಿಗೆ, ಚಪಾತಿಗೆ, ಆಮೇಲೆ ಹೋಳಿಗೆಗೆ ಎಲ್ಲ ಚೆನ್ನಾಗಿ ನಾವು ಹಿಟ್ಟನ್ನು ಕಲಿಸ್ಕೋಬೋದು. ಇದರಲ್ಲಿ ಅದು ಮೇಲಿರೋದು ಮೆಜರ್ಮೆಂಟಿನ ಕಪ್ ಕೊಟ್ಟಿದ್ದಾರೆ ಫ್ರೆಂಡ್ಸ್. ಅದಕ್ಕೆ ಇಷ್ಟೇ ಹಿಟ್ಟು ಹಾಕಬೇಕು, ಇಷ್ಟೇ ನೀರು ಹಾಕಬೇಕು ಅಂತ ಹೇಳಂದ್ರೆ ನಾನಿಲ್ಲಿ ಮೆಜರ್ಮೆಂಟ್ ಏನು ತೊಗೊಳಂಗಿಲ್ಲ. ಸುಮ್ಮನೆ ನನಗೆ ಎಷ್ಟು ಬೇಕು ಅಷ್ಟು ಹಿಟ್ಟು ಹಾಕ್ಕೊಂಡು ನಾನು ಕಲಿಸ್ಕೊತೀನಿ. ನೋಡ್ರಲ್ಲಿ, ಒಂದು ಸ್ವಲ್ಪ ಎಣ್ಣೆ ಹಾಕಿನ ಮೇಲೆ ಒಂದು ಸ್ವಲ್ಪ ನಾನು ನೀರು ಹಾಕಿದ್ದೆ. ಸ್ವಲ್ಪ ಉದುರಾಗೈತೆ ಅಂತ ಹೇಳಂದು ನೀರು ಹಾಕಿ ಕಲಿಸ್ಕೊಂಡೆ. ಈಗ ಕರೆಕ್ಟಾಗೈತಿ ಹಿಟ್ಟು. ಈಗ ಒಂದು ಸ್ವಲ್ಪ ಎಣ್ಣೆ ಹಾಕಿ ಇನ್ನೊಂದು 2 ಸುತ್ತಿಸಿದ್ರೆ ನಮ್ಮ ಹಿಟ್ಟು ರೆಡಿ ಆಗುತ್ತೆ. ನೋಡ್ರಲ್ಲಿ, ಎಷ್ಟು ಚೆನ್ನಾಗಿ ಒಂಚೂರು ಕೈಗೆ ಹತ್ತಂಗಿಲ್ಲ ಫ್ರೆಂಡ್ಸ್, ಅಷ್ಟು ಚೆನ್ನಾಗಿ ಹಿಟ್ಟು. ಆದರೆ ಒಂದು ಸ್ವಲ್ಪ ನೋಡಿಕೊಂಡು ಸ್ವಲ್ಪನೇ ನೀರು ಹಾಕ್ಕೊಂಡು ಕಲಿಸ್ಕೋಬೇಕಾಗತ್ತೆ. ಇದು ಆಟಾ ಮೇಕರ್ ಬಹುಶಃ ಸಪ್ರೇಟಾಗೂ ಸಿಗಬಹುದು. ಅಕಸ್ಮಾತ್ ಯಾರಿಗಾದರೂ ಇದ್ರ ಬಗ್ಗೆ ಇಂಟ್ರೆಸ್ಟ್ ಇದ್ದರೆ ನೀವು ತೊಗೊಂಡು ಬರ್ಬೋದು. ಇದನ್ನ ಯೂಸ್ ಆಗುತ್ತೆ. ನೋಡ್ರಿ, ಒಂದು ಚೂರು ನಮ್ಮ ಕೈಗೆ ಎಲ್ಲೋ ಹತ್ತಂಗಿಲ್ಲ. ಆ ರೀತಿ ನಾನು ಇದನ್ನ ಹಿಟ್ಟನ್ನು ಇಲ್ಲಿ ಕಲಿಸಿಟ್ಕೊಂಡಿದ್ದೀನಿ. 1-2 ಸುತ್ತು ಎಣ್ಣೆ ಹಾಕಿ 1-2 ಸುತ್ತು ತಿರುಗಿಸಿದ್ರೆ ಸಾಕು. ಇಲ್ಲಿ ನೋಡ್ರಿ, ನಾನು ಇಲ್ಲಿ ನೀರು ಕಾಯಿ ಇಟ್ಕೊಂಡಿದ್ದೀನಿ. ನೀರು ಕುಡಿಯೋದಕ್ಕೆ ನಮಗೆ ನೀರು ರೆಡಿ ಆಗ್ತಿದ್ದಾವೆ. ಆ ಕಡೆ ಚಾಕ್ ಇಟ್ಕೊಂಡೆ. ಚಾನು ಬೆಳಗ್ಗೆ ಎದ್ದು ಒಂದು ಸ್ವಲ್ಪ ನೀರು, ಚಹಾ ಅಂದರೆ ನಮ್ಮ ಮನೆಯವ್ರು ಹೋಗೋಬೇಕಾದ್ರೆ ನನಗೆ ಒಂದು ಕಪ್ ಚಹಾ ಕುಡಿದ್ರೆ ನನಗೆ ಸಮಾಧಾನ. ಆಮೇಲೆ ನನಗೆ ಒಬ್ಬಳಿಗೆ ಕೂತ್ಕೊಂಡು ಕುಡಿಯೋಕ್ಕೆ ಬೇಜಾರಾಗುತ್ತೆ. ಅದಕ್ಕೋಸ್ಕರ ಅವ್ರು ಹೋಗೋದ್ರೊಳಗೇ ಅವರು ಟಿಫಿನ್ ಮಾಡಿಕೊಟ್ಟು ಅವ್ರು ಟೀ ಕೊಟ್ಟಾಗ ನಾನು ಅವ್ರ ಜೊತೆಗೆ ಒಂದು ಸ್ವಲ್ಪ ಟೀ ಕುಡಿದ್ರೆ ನನಗೊಂದು ಸ್ವಲ್ಪ ಏನೋ ಸಮಾಧಾನ. ಅದಕ್ಕೋಸ್ಕರ ಟೀನೂ ಅದ್ರ ಜೊತೆಗೆ ನನಗೂ ಅವ್ರಿಗೂ ಚಹಾ ಮಾಡ್ಕೊತೀನಿ. ಹಾಗೆ ಇಲ್ಲಿ ಒಂದು ಸ್ವಲ್ಪ ನಾನು ಬೆಳಗ್ಗೆ ಎದ್ದು ನನ್ನ ಬ್ಯಾಡ್ ಹ್ಯಾಬಿಟ್ ಅಂದರೆ ನಾನು ಟೀ ಕುಡಿಯೋದೊಂದು. ಅದು ನೋಡಿರಿ, ನಾನು ಬೆಲ್ಲ ತಂದಿಟ್ಕೊಂಡಿನಿ. ಆರ್ಗ್ಯಾನಿಕ್ ಬೆಲ್ಲದ ಪೌಡ್ರ್ ಅದು. ಚಾಕಾಗೇ ತಂದಿಟ್ಕೊಂಡಿನಿ. ಆದರೆ ಅದಕ್ಕೆ ಬೆಳಗ್ಗೆದ್ದು ನನಗೆ ಸಮಾಧಾನ ಆಗಂಗಿಲ್ಲ. ಅದಕ್ಕೋಸ್ಕರ ಸಕ್ಕರೆನ ಹಾಕ್ಕೊಂಡು ಚಹಾ ಕುಡಿತೀನಿ. ಆಮೇಲೆ ಇನ್ನೊಂದು ಸರ್ತಿ ಮಾಡಿದಾಗ ಬೆಲ್ಲ ಹಾಕ್ಕೊತೀನಿ. ನೋಡ್ರಲ್ಲೇ, ಈರುಳ್ಳಿನ ನಾನು ಹೆಚ್ಚಿಟ್ಕೊಂಡಿದ್ದೀನಿ. ಒಂದು ದೊಡ್ಡ ಈರುಳ್ಳಿ, ಹಾಗೆ ಒಂದು ಮೀಡಿಯಮ್ ಸೈಜಷ್ಟು ಟೊಮೆಟೊ ಹಣ್ಣು ನಾನು ಹೆಚ್ಚಿಟ್ಕೊಂಡಿದ್ದೀನಿ. ಇದು ಯಾಕಂದರೆ ಇದು ಜುನಕ ಮಾಡ್ತಿದ್ದೀನಿ ಫ್ರೆಂಡ್ಸ್ ನಾನು ಇವತ್ತು. ಅದಕ್ಕೋಸ್ಕರ ನಮ್ಗೆ ನೀರು ಕದಾವು. ನೀರು ನಮ್ಮ ಮನೆಯವ್ರಿಗೆ 1 ಗ್ಲಾಸು, ನನಗೊಂದು ಗ್ಲಾಸು ನೀರು ಹಾಕ್ಕೊಂಡು ನೀರು ಕುಡಿತೀವಿ. ಆಲೂಗಡ್ಡೆ ಪಲ್ಯ ಮೇಲೆ ಚಟ್ನಿ ತಿಂದು ಬೇಜಾರಾದವರು ಈ ಜುನಕಾನ ದೋಸೆಗೆ, ಚಪಾತಿಗೆ ಮತ್ತು ನೀವು ಪೂರಿ ಜೊತೆಗೆ ಸೂಪರ್ ಕಾಂಬಿನೇಷನ್ ಆಗಿರುತ್ತೆ. ಒಂದು ಸರ್ತಿ ಟ್ರೈ ಮಾಡಿ ನೋಡಿರಿ. ಇದಕ್ಕೆ ನಾನು ನೋಡ್ರಿ ಎಣ್ಣೆ ಕಾಯಿ ಇಟ್ಕೊಂಡೆ. 2 ಸ್ಪೂನಷ್ಟು ನಾನಿಲ್ಲಿ ಎಣ್ಣೆ ಹಾಕ್ಕೊಂಡಿನಿ. ಈಗ ಎಣ್ಣೆ ಕಾದಾದ ನಂತರ ನಾನಿಲ್ಲಿ ಸಾಸಿವೆ ಮತ್ತು ಜೀರಿಗೆ, ಇದಕ್ಕೇನು ಜಾಸ್ತಿ ಸಾಮಗ್ರಿನೂ ಬೇಡ, ಬೇಗನೂ ಆಗುತ್ತೆ. ನಾನಿವತ್ತು ಸ್ವಲ್ಪ ಲೇಟಾಗಿದ್ರೂ ನಾನು ಇಷ್ಟು ಬೇಗ ನಾನು ಪೂರಿ ಚಟ್ನಿ ಮಾಡಿಲ್ಲ, ಜುನ್ಕ. ಈಗ ನೋಡಿರಿ, ಸಾಸಿವೆ, ಜೀರಿಗೆ ಮತ್ತು ಈರುಳ್ಳಿ, ಟೊಮೆಟೊ ಹಣ್ಣು ಎಲ್ಲನೂ ಹಾಕಿ ನಾನು ಒಂದು ಸ್ವಲ್ಪ ಬೇಯಿಸ್ಕೊತೀನಿ. ಇದೇ ಟೈಮಲ್ಲೇ ನಾನು ಸ್ವಲ್ಪ ಕರಿಬೇವನ್ನು ಹಾಕ್ಕೊತೀನಿ. ಇದಕ್ಕೆ ಕರಿಬೇವನ್ನು ಹಾಕ್ಕೊಂಡು ನಾನು ಪೂರ್ತಿ 3 ಚೆನ್ನಾಗಿ ಬೇಯಿಸ್ಕೊತೀನಿ. ಬೇಯಿಸ್ಕೊಂಡು ಆದ ನಂತರ ಇದಕ್ಕೆ ನಾವು ಮಸಾಲೆ ಪುಡಿಗಳನ್ನು ಹಾಕ್ಕೊಳ್ಳೋಣ. ನೋಡ್ರಿ, ಇದು ಚೆನ್ನಾಗಿ ಬೇಯಲಿ.
ಈಗ ನಾನು ಇದಕ್ಕೆ ಆಮೇಲೆ ಇನ್ನೊಂದು ಫ್ರೆಂಡ್ಸ್, ನಿಮಗೆ ನಾನು ಮೊನ್ನೆ ಮಸಾಲೆ ಪೌಡ್ರ್ ಮಾಡಿದ್ದು ವಿಡಿಯೋ ಹಾಕಿದ್ದೀನಿ, ಭಾಳ ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್. ನೀವು ಅದನ್ನ ಟ್ರೈ ಮಾಡಿ ನೋಡಿರಿ. ನಾನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡೆ, ಹಾಗೆ ಖಾರ ಹಾಕ್ಕೊಂಡಿದ್ದೀನಿ. ಇದಕ್ಕೆ ನೀವು ಹಸಿ ಮೆಣಸಿನ್ಕಾಯಿ ಪೇಸ್ಟ್ ಅನ್ನೋದ್ರೂ ಹಾಕ್ಕೋಬೋದು, ಆದರೆ ನಾನಿಲ್ಲಿ ಕೊರಗು ಜುನ್ಕ ಅಂತ ಮಾಡ್ತಾರಲ್ಲ, ಅದಕ್ಕೆ ನಾನು ಹಸಿ ಮೆಣಸಿನ್ಕಾಯಿ ಹಾಕ್ತೀನಿ. ಆದರೆ ಇದಕ್ಕೆ ಮಾತ್ರ ಜುನ್ಕಕ್ಕೆ ಮಾತ್ರ ನಾನು ಕೆಂಪು ಖಾರನೇ ಹಾಕಿ ಜುನ್ಕ ಮಾಡ್ಕೊತೀನಿ. ಅದಕ್ಕೋಸ್ಕರ ಖಾರ ಹಾಕ್ಕೊಂಡಿದ್ದೀನಿ. ಹಾಗೆ ಅರಿಶಿನ ಪುಡಿ, ನಮ್ಮದು ಮಸಾಲೆ ಪುಡಿ, ನಾನು ಇದು ಮೊನ್ನೆ ಮಾಡಿರೋ ಮಸಾಲೆ ಪುಡಿ, ಸ್ಪೆಷಲ್ ಮಸಾಲ ಪೌಡ್ರ್ಸ್ ಫ್ರೆಂಡ್ಸ್, ಭಾಳ ಚೆನ್ನಾಗಿ ಬಂದೈತಿ. ಇದನ್ನೇ ಹಾಕ್ತಿದ್ದೀನಿ, ಘಮ ಘಮನೂ ಅಂತೈತಿ, ಹಾಗೆ ಅಷ್ಟೇ ಟೇಸ್ಟು ಇರುತ್ತೆ. ಆ ಮಸಾಲೆ ಪುಡಿನ ನೀವು ಟ್ರೈ ಮಾಡಿ ನೋಡಿರಿ. ಇದನ್ನ ಚೆನ್ನಾಗಿ ಇದನ್ನ ಬೇಯಿಸ್ಕೋಬೇಕು ನಾವು ಕರೆಕ್ಟಾಗಿ. ಬೇಯಿಟ್ಕೊಂಡು ನಾನಿಲ್ಲಿ ಒಂದು 2 ಸ್ಪೂನಷ್ಟು, ನಾನಿಲ್ಲಿ ಒಂದು 2 ಟೇಬಲ್ ಸ್ಪೂನಷ್ಟು ನಾನಿಲ್ಲಿ ಕಡಲೆ ಹಿಟ್ಟನ್ನು ತೊಗೊಂಡಿದ್ದೀನಿ. ಕಡಲೆ ಹಿಟ್ಟನ್ನು ನೋಡಿರಿ, ಕಡಲೆ ಹಿಟ್ಟಿಗೆ ನಾವು ಚೆನ್ನಾಗಿ ಅದು ಗಂಟು ಇಲ್ಲದೆ ಇರೋ ರೀತಿ ನಾವು ಇದನ್ನ ಕಲಿಸ್ಕೋಬೇಕಾಗತ್ತೆ. ಸ್ವಲ್ಪ ನೀರು ಹಾಕಿ ನೋಡಿರಿ, ನೀರು ಹಾಕಿ ಸ್ವಲ್ಪ ನಾನು ಕೈಲೇ ಕಲಿಸ್ಕೊತೀನಿ. ಚಮಚಲ್ಲೇ ಕಲಿಸ್ಕೊಂಡ್ರೆ ಅದು ಅಷ್ಟು ಕರೆಕ್ಟಾಗಿ ಇದು ಆಗಂಗಿಲ್ಲ. ಅದಕ್ಕೋಸ್ಕರ ನಾನು ಕೈಲಿಂದನೇ ಇಲ್ಲಿ ನೋಡಿರಿ ಗಂಟನ್ನು ಪೂರ್ತಿ, ಆ ಗಂಟು ಎಲ್ಲ ಹೋಗೋ ಹಾಗೆ ನಾನು ಇದನ್ನ ಕರೆಕ್ಟಾಗಿ ಕೈಲೇ ಮಿಕ್ಸ್ ಮಾಡ್ಕೊಂಡಿನಿ. ಈಗ ನೋಡಿರಿ ಚೆನ್ನಾಗಿದು ಮಸಾಲೆ ಮತ್ತು ಈರುಳ್ಳಿ ಟೊಮೆಟೊನೆಲ್ಲ ಚೆನ್ನಾಗಿ ಬೆಂದಾಗೈತಿ. ಅದಕ್ಕೆ ನಾನೀಗ ಒಂದು ಸ್ವಲ್ಪನೇ ನೀರು ಹಾಕ್ಕೊಂಡಿನಿ. ಸ್ವಲ್ಪ ನೀರು ಹಾಕ್ಕೊಂಡು ಅದನ್ನ ಬೇಯಿಸ್ಕೊತೀನಿ ನಾನು. ಯಾಕಂದ್ರೆ ಈಗ ಡೈರೆಕ್ಟಾಗಿ ನಾವು ಕಡಲೆ ಹಿಟ್ಟನ್ನು ಕಲಸಿದ್ದು ಹಾಕಿಬಿಟ್ರೆ ಗಂಟಾಗುತ್ತೆ. ಅದಕ್ಕೋಸ್ಕರ ನಾನು ಏನು ಮಾಡಿದೆ, ಸ್ವಲ್ಪನೇ ನೀರು ಹಾಕಿ, ಸ್ವಲ್ಪ ನೀರು ಕುದಿಯೋ ಟೈಮಲ್ಲಿ ಇದಕ್ಕೆ ನಾನು ಏನು ಕಡಲೆ ಹಿಟ್ಟನ್ನು ನಾನು ಕಲಸಿಟ್ಕೊಂಡಿದ್ನಲ್ಲ ಅದನ್ನು ಇದಕ್ಕೆ ಹಾಕ್ತೀನಿ. ನೋಡ್ರಿ, ಪೂರ್ತಿ ಪೇಸ್ಟ್ ಮಾಡಬೇಡ್ರಿ, ಪೇಸ್ಟ್ ಮಾಡಿದರೆ ಗಂಟಾಗುತ್ತೆ. ಅದಕ್ಕೋಸ್ಕರ ಒಂದು ಸ್ವಲ್ಪ ನೀರು ಹಾಕಿ, ಒಂದು ದೋಸೆ ಹಿಟ್ಟಿನ ಹದಕ್ಕಾಗಿರ್ಬೇಕು ಅದು. ಆ ರೀತಿ ಆದಾಗ ನೋಡಿರಿ ಹಾಕಿ ಇದನ್ನು ಹಾಕಿದ ತಕ್ಷಣ ಒಂದು ಸ್ವಲ್ಪ ಕೈ ಆಡಿಸ್ಕೋಬೇಕು. ಯಾಕಂದ್ರೆ ಗಂಟಾಗೋ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ಇದು ಕಡಲೆ ಹಿಟ್ಟಲ್ಲ, ಬೇಗ ಗಂಟಾಗುತ್ತೆ. ಅದಕ್ಕೋಸ್ಕರ ನಾವು ಇದನ್ನ ಹಾಕಿದ ತಕ್ಷಣ ಒಂದು ಸ್ವಲ್ಪ ಚಮಚಲ್ಲಿ ಕೈ ಆಡಿಸ್ಕೋಬೇಕು. ಕೈ ಆಡಿಸ್ಕೊಂಡಾದ ನಂತರ ಇದಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನು ನಾವು ಹಾಕ್ಕೋಬೇಕಾಗುತ್ತೆ. ಜಾಸ್ತಿ ನೀರು ಹಾಕಬಾರ್ದು, ಜಾಸ್ತಿ ಗಟ್ಟಿನೂ ಇದ್ದರೆ ಚೆನ್ನಾಗಿರಲ್ಲ. ಗಟ್ಟಿ ಆದರೆ ಕೊರಗು ಜುನ್ಕ ಲೆಕ್ಕಕ್ಕೆ ಬಂದುಬಿಡ್ತೈತಿ. ಜಾಸ್ತಿ ನೀರಾದರೆ ತಿನ್ನೋಕ್ಕೆ ಸರಿಯಾಗಲ್ಲ. ಅದಕ್ಕೋಸ್ಕರ ಒಂದು ಸ್ವಲ್ಪ ಹದವಾಗಿ ನೋಡ್ಕೊಂಡು ಈ ಕನ್ಸಿಸ್ಟೆನ್ಸಿ ಇದ್ದರೆ ಸಾಕು ಫ್ರೆಂಡ್ಸ್. ಅದು ಆರಿದ ಮೇಲೆ ನಮಗೆ ಗಟ್ಟಿ ಆಗುತ್ತೆ. ಈ ರೀತಿ ಒಂದು ಸ್ವಲ್ಪ ಇಷ್ಟ ಆದರೆ ಸಾಕು. ಇದು ಚೆನ್ನಾಗಿ ಕುದಿಯಾಕೆ ಕುಂತೈತಿ. ಈ ಟೈಮಲ್ಲಿ ನಾನು ಒಂದು ಸ್ವಲ್ಪ ಕೊತ್ತಂಬರಿ ಹಾಕ್ಕೊತೀನಿ. ಕೊತ್ತಂಬರಿ ಹಾಕ್ಕೊಂಡು ಒಂದು ಸ್ವಲ್ಪ ಹಸಿ ಕೊಬ್ಬರಿನ ನಾನು ತುರಿದಾರು ಇಟ್ಕೊಂಡಿರ್ತೀನಿ ಡಬ್ಬದಲ್ಲಿ. ಇಲ್ಲ ಅಂದರೆ ಒಂದು ಸ್ವಲ್ಪ ಮಿಕ್ಸಿ ಮಾಡಿಕೊಂಡು ತೆಗೆದು ಇಟ್ಕೊಂಡ್ಬಿಟ್ಟಿರ್ತೀನಿ. ಈಗ ಕೊಬ್ಬರಿ ಒಡೆದ ತಕ್ಷಣ ಒಂದು ಸ್ವಲ್ಪ ಹೊತ್ತಿಟ್ಟರೆ ಆಗಲೇ ಒಣಗ್ದಂಗೆ ಆಗ್ಬಿಟ್ಟಿರ್ತದೆ, ಅದು ಚೆನ್ನಾಗಿ ಅನ್ಸಂಗಿಲ್ಲ. ಅದಕ್ಕೋಸ್ಕರ ನಾನು ಹಸಿ ಕೊಬ್ಬರಿನ ಒಂದು ಸ್ವಲ್ಪ ಮಿಕ್ಸಿ ಮಾಡಿ ಫ್ರಿಜ್ಜಲ್ಲಿ ಇಟ್ಕೊಂಡಿದ್ದೆ, ಅದನ್ನು ನಾನಿಲ್ಲಿ ಹಾಕ್ಕೊತೀನಿ. ಕೊತ್ತಂಬರಿ ಮತ್ತು ಹಸಿ ಕೊಬ್ಬರಿ ಹಾಕಿದರೆ ನಮ್ಮ ರುಚಿಯಾದಂಥ ಜುನಕ ಪೂರಿ ಜೊತೆಗೆ ತಿನ್ನೋದಕ್ಕೆ ರೆಡಿ ಆಯ್ತು ಫ್ರೆಂಡ್ಸ್. ನೋಡ್ರಲ್ಲೇ ಇಷ್ಟು ಕನ್ಸಿಸ್ಟೆಂಟ್ ಇದ್ದರೆ ಸಾಕು ನಮಗೆ. ಇದು ಆರಿದ ಮೇಲೆ ನಮಗೆ ಗಟ್ಟಿ ಆಗುತ್ತೆ, ಅದು ಚೆನ್ನಾಗಿ ಬರ್ತೈತಿ. ಯಾರು ಆಲೂಗಡ್ಡೆ ಪಲ್ಯ ಮತ್ತು ಚಟ್ನಿ ಬೇಜಾರಾಗೈತೆ ಅಂದವರು ಇದನ್ನೊಂದು ಸರ್ತಿ ಚಪಾತಿ, ದೋಸೆ, ಪುರಿಗೆ ಚೆನ್ನಾಗಿರುತ್ತೆ ಕಾಂಬಿನೇಷನ್ನು. ನೀವು ಇದನ್ನ ಟ್ರೈ ಮಾಡಿ ನೋಡಿರಿ. ಹಾಗೆ ನಾನಿಲ್ಲಿ ಎಣ್ಣೆ ಕಾಯಕ್ಕೆ ಇಟ್ಕೊಂಡಿನಿ. ಎಣ್ಣೆ ಕಾಯಿಗೆ ಇಟ್ಕೊಂಡು ಒಂದು ಕಡೆ ನಾನು ಪೂರಿ ಮಾಡ್ಕೊತೀನಿ. ನೋಡ್ರಿ, ಗೋಧಿ ಹಿಟ್ಟಿನ ಪೂರಿನೇ ಎಷ್ಟು ಚೆನ್ನಾಗಿ ಬರ್ತಾವೆ ಅಂತ ಅಂದ್ರೆ, ನಾನು ಇದಕ್ಕೆ ಬೇರೆ ಸೋಡಾ ಪುಡಿ ಏನೂ ಹಾಕಿಲ್ಲ, ಒಳ್ಳೆ ಚೆನ್ನಾಗಿ ಪುರಿ ಬರ್ತಾವೆ. ನೋಡ್ರಿ, ಹಿಟ್ಟು ನೋಡ್ರಿ ಎಷ್ಟು ಚೆನ್ನಾಗಿ ಬಂದೈತಿ. ಒಂಚೂರು ಎಲ್ಲೂ ವೇಸ್ಟ್ ಹೋಗಂಗಿಲ್ಲ, ಆಮೇಲೆ ಎಲ್ಲೂ ಕೈಗೂ ಹತ್ತಂಗಿಲ್ಲ. ನೋಡ್ರಿ, ಹೌದಾ, ನಾನು ಇನ್ನು ಕೈಗೆ ಎಣ್ಣೆ ಏನೂ ಹಚ್ಕೊಂಡಿಲ್ಲ, ಹಾಗೆ ತಗೊಂಡು ಅದರಲ್ಲಿ ಏನು ಎಣ್ಣೆ ಹಾಕಿ ನಾನು ಒಂದು ಸ್ವಲ್ಪನೇ ಎಣ್ಣೆ ಹಾಕಿ ನಾನು ಹಿಟ್ಟು ಕಲಿಸ್ಕೊಂಡಿದ್ದೆ. ಇದರಲ್ಲಿ ಇವೆರಡು, ಒಂದು ಹೆಚ್ಚೋದಕ್ಕೆ ಬರುತ್ತೆ ಬ್ಲೇಡು, ಮತ್ತು ಒಂದು ಇದನ್ನು ಈಗ ಪ್ಲಾಸ್ಟಿಕ್ ಇಂದಿತ್ತಲ್ಲ ಅದು ಹಿಟ್ಟು ಕಲಸೋದಕ್ಕೆ ಅಂತೇಳಂದು ಕೊಟ್ಟಿರ್ತಾರೆ. ಬಹಳನೇ ಯೂಸ್ ಆಗುತ್ತೆ ಫ್ರೆಂಡ್ಸ್. ಹೆಣ್ಮಕ್ಳಿಗೆ ಮಾತ್ರ ಇದು ಬೇಗ ನಾವು ಬೆಳಿಗ್ಗೆ ಮುಗಿಸ್ಕೋಬೇಕಂತ ಅಂದ್ರೆ ಕೆಲಸ ಹಿಟ್ಟು ಕಲಿಸ್ಕೊಂತ ಕುಂದ್ರೋದ್ರ. ನಾನು ಮೊದಲೇನೋ ಮಾಡಿದ್ದೀನಿ, ಈಗೇನೋ ಒಂದು ತಂದಿದ್ದೀನಿ, ಅದೊಂಥರ ಖುಷಿ ಐತಿ. ಇಲ್ಲ ನಾನಲ್ಲ ಎಲ್ಲರಿಗೂ ತೊಂಬರ್ರಿ ಅಂತ ಅಂದು ಹೇಳೋಕ್ಕಾಗಂಗಿಲ್ಲ. ಅದೇನೋ ಮಿಕ್ಸಿ ಜೊತೆಗೆ ಬಂದೈತಿ, ಅದೊಂದು ಖುಷಿ. ನಾನು ಸಪ್ರೇಟಾಗಿ ತಂದಿಲ್ಲ, ಆದರೆ ಯೂಸ್ ಆಗೈತೆ ಫ್ರೆಂಡ್ಸ್, ನನಗೆ ಭಾಳ ಯೂಸ್ ಆಗೈತಿ. ಅದಂತೂ ನನಗೆ ಖುಷಿ ಐತಿ. ನೋಡ್ರಲ್ಲ, ನಾನಿಲ್ಲಿ ಅಷ್ಟು ಹಿಟ್ಟನ್ನು ನಾನಿಲ್ಲಿ ಕರೆಕ್ಟಾಗಿ ಮಿಕ್ಸ್ ಮಾಡಿಕೊಂಡೆ. ಇನ್ನೊಂದು ಸರ್ತಿ ಅದನ್ನ ಚೆನ್ನಾಗಿ ನಾದ್ಕೊಂಡು ಉಳ್ಳಿ ಮಾಡಿಕೊಂಡು ಇದಕ್ಕೆ ಪೂರಿ ಮಾಡ್ತೀನಿ ನಾನು. ಇದರೊಳಗೆ ನಾನು ಏನು ಕಾಯ್ದಿರೋ ಎಣ್ಣೆನೂ ಹಾಕಿಲ್ಲ ಫ್ರೆಂಡ್ಸ್, ಮತ್ತು ಸೋಡಾ ಪುಡಿನೂ ಹಾಕಿಲ್ಲ ನಾನು. ಇದಕ್ಕೆ ಬರೀ ಉಪ್ಪು, ಸಕ್ಕರೆ, ಎಣ್ಣೆ. ನೋಡ್ರಿ, ನಾನು ಬೆಳಗ್ಗೆ ಬೇಗನೆ ಹೇಳ್ತೀನಿ ಫ್ರೆಂಡ್ಸ್. ನಾನು 6 ಗಂಟೆ, ಒಟ್ಟು 6 ಗಂಟೆ ಒಳಗೇ ನಾನು ಹೇಳೋದು. ಯಾವತ್ತೂ 6 ಗಂಟೆ ಮೇಲೆ 6:30 ಈ ರೀತಿ ಇದ್ದರೆ ನನಗೆ ಕೆಲಸ ಆಗಂಗಿಲ್ಲ. ಯಾಕಂದರೆ 7 ಗಂಟೆ ಅಂದರೆ ನಮ್ಮ ಮನೆಯವ್ರು ಹೋಗಬೇಕು. ಬಾಗಿಲು ಕಸ ಹೊಡೆದು ಆಗಲೇ ಬಾಗಿಲದ್ದೆಲ್ಲ ರಂಗೋಲಿ ಎಲ್ಲ ಹಾಕಿ ಬಂದಿದ್ದೀನಿ. ನಾನು ಇಲ್ಲಿ ಪೂರಿ ಮಾಡ್ತಿದ್ದೀನಿ. ನಮ್ಮ ಬಾಗಿಲಲ್ಲಿ ಅಷ್ಟೇ ಇರೋದು ಜಾಗ, ಮುಂದೆ ರಂಗೋಲಿ ಹಾಕಿದರೆ ಎಲ್ಲ ಓಡಾಡ್ತಾರಲ್ಲ, ಹಾಗಾಗಿ ನಾನಲ್ಲಿ ರಂಗೋಲಿ ಹಾಕಲ್ಲ. ಹೊಸಲಿಗೆ ಅಷ್ಟೇ ನಾನು ಯಾವಾಗಿದ್ರೂ ಹಾಕೋದು. ಏನೋ ಹಬ್ಬ ಹುಣ್ಣಿಮೆ ಇದ್ದರೆ ಒಂದು ಸ್ವಲ್ಪ ಸೈಡಿಗೆ
ರಂಗೋಲಿ ಎಷ್ಟು ಹಾಕ್ಕೊಂಡಿರ್ತೀನಿ ನೋಡ್ರಿ. ಪೂರಿನೂ ಕಲಿಸ್ಕೊತೀನಿ. ಕಲರ್ ನೋಡಿರಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಬಂದಿತ್ತು ಕಲರ್. ಇದು ಕಲರ್ ಯಾಕೆ ಇದು ಸಕ್ಕರೆ ಯಾಕೆ ಹಾಕ್ಕೊತೀವಿ ಅಂತ ಅಂದ್ರೆ ನಾವು ಕಲರ್ ಚೆನ್ನಾಗಿ ಬರುತ್ತೆ ಪೂರಿದು, ಅದಕ್ಕೋಸ್ಕರ ನಾವಿಲ್ಲಿ ಸಕ್ಕರೆನ ಹಾಕ್ಕೋಬೇಕಾಗತ್ತೆ. ನೀವು ಮೈದಾ ಹಿಟ್ಟಿಂದು ಪೂರಿ ಮಾಡಿದ್ರೂ ಸರಿ, ಈ ಗೋಧಿ ಹಿಟ್ಟಿನ ಪೂರಿ ಮಾಡಿದ್ರೂ ಸ್ವಲ್ಪ ಸಕ್ಕರೆ ಹಾಕ್ಕೊಂಡ್ರೆ, ಒಂದು ಅರ್ಧ ಚಮಚ ಸಕ್ಕರೆ ಹಾಕ್ಕೊಂಡ್ರು ನಿಮಗೆ ಕಲರು ಭಾಳ ಚೆನ್ನಾಗಿ ಬರ್ತಾವೆ ನೋಡ್ರಿ. ಇದೊಂದು ಟಿಪ್ಸ್ ನಿಮಗೆ ಗೊತ್ತಿರೋರಿಗೆ, ಇಲ್ಲದೇ ಇರೋರಿಗೆ ಯೂಸ್ ಆಗಲಿ ಅಂತ ಹೇಳಿದ್ದು. ನೋಡ್ರಿ ಎಷ್ಟು ಚೆನ್ನಾಗಿ ಉಬ್ಬಿ ಬರ್ತಾವೆ ಪೂರಿ, ಸೂಪರಾಗಿರುವಂಥ ಉಬ್ಬಿದ ಪೂರಿ. ಹಾಗೆ ನಮ್ಮದು ಬಿಸಿ ಬಿಸಿಯಾದಂಥ ಜುನಕ ರೆಡಿ ಆಗೈತಿ. ನಾನು ಯಾವುದಕ್ಕಾದ್ರೂ ಒಂದು ಸ್ವಲ್ಪ ಕೆಳಗೆ ಒಂದು ಪಾತ್ರೆಗೆ ಒಂದು ನೋಡ್ರಿ ಪೇಪರ್ ಹಾಕಿ ಇಟ್ಕೊಂಡು ಅದಕ್ಕೆ ಹಾಕ್ತೀನಿ, ಯಾಕಂದರೆ ಎಣ್ಣೆ ಇದ್ದರೆ ಅದು ಹೀರ್ಕೊಂತೈತೆ ಅಂತ ಹೇಳಂದು. ನೋಡ್ರಿ ಬಿಸಿ ಬಿಸಿ ಎಷ್ಟು ಚೆನ್ನಾಗಿ ಉಬ್ಬಿ ಬರ್ತಾವೆ ನೋಡ್ರಿ. ಒಂದು ಪೂರಿನೂ ನಾವು ಚಪ್ಪಟ್ಟಾಗಿ ಬಂದಿಲ್ಲ, ಎಲ್ಲನೂ ಇದೇ ರೀತಿ ಉಬ್ಬಿ ಬಂದಾವೆ ಪೂರಿ. ನೋಡ್ರಲ್ಲೇ ಎಷ್ಟು ಚೆನ್ನಾಗಿ ಪೂರಿ ಬಂದಾವೆ. ನೀವು ಈ ವಿಡಿಯೋ ಇಷ್ಟ ಆಗೈತೆ ಅಂತ ತಿಳ್ಕೊಂಡಿದ್ದೀನಿ. ದಯವಿಟ್ಟು ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕೋದನ್ನು ಮರಿಬೇಡಿ ಫ್ರೆಂಡ್ಸ್. ನಿಮ್ಮ ನೀವು ಒಂದೊಂದು ಲೈಕಿಗೂ ನಮಗೆ ಅಷ್ಟೊಂದು ಬೆಲೆ ಐತಿ. ದಯವಿಟ್ಟು ಲೈಕ್ ಮಾಡಿ ಮತ್ತು ನಮಗೆ ಪ್ರೋತ್ಸಾಹ ಮಾಡಿ. ನಿಮ್ಮ ಪ್ರೀತಿ ಪ್ರೋತ್ಸಾಹ ನನಗೆ ಬೇಕು. ನೋಡ್ರಲ್ಲೇ ನಮ್ಮ ಜುನಕ ಪೂರಿ ಬಿಸಿ ಬಿಸಿಯಾದಂಥ ರುಚಿಯಾದಂಥ ಪೂರಿ ಜುನಕ ರೆಡಿ ಆಗೈತಿ. ಚಟ್ನಿ ಪಲ್ಯ ಬೇಜಾರಾದವರು ಈ ಜುನಕಾನ ಟ್ರೈ ಮಾಡಿ ನೋಡ್ರಿ. ಪೂರಿ ಎಷ್ಟು ಚೆನ್ನಾಗಿ ಮೆದುವಾಗಿ ಬಂದಾವಂದ್ರೆ ಅಷ್ಟು ಸ್ಮೂತಾಗಿ ಬಂದಿದ್ದಾವೆ ನೋಡ್ರಿ. ಹೌದಾ, ಈ ಮೈದಾ ಹಿಟ್ಟು ಒಂದು ಸ್ವಲ್ಪ ಆರೋಗ್ಯಕ್ಕೆ ಒಳ್ಳೆಯದಲ್ಲ, ಅದಕ್ಕೋಸ್ಕರ ಗೋಧಿ ಹಿಟ್ಟಿಂದ ಮಾಡಿಕೊಂಡು ತಿನ್ನಿರಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್ ಫ್ರೆಂಡ್ಸ್, ಬಾಯ್.